ಒಂದು ಕಡೆ ಯುದ್ಧ ನಿಲ್ಲುವ ಮಾತುಗಳು ಕೇಳಿ ಬರ್ತಿದ್ರೆ ಇನ್ನೊಂದು ಕಡೆ ಅಮೆರಿಕ ಸೇನಾ ಕಾರ್ಯಾಚರಣೆಗೆ ಸಿದ್ಧತೆ ನಡೆಸುತ್ತಿದೆ ಎಂಬ ಸೂಚನೆಗಳು ಸಿಗ್ತಿವೆ. ಮತ್ತೊಂದು ಕಡೆ ಅಮೆರಿಕದ ಸೇನಾ ನೆಲೆಗಳು ಇರುವ ಅರಬ್ ರಾಷ್ಟ್ರಗಳ ಮೇಲೆ ದಾಳಿಯೂ ಮುಂದುವರೆದಿದೆ. ಇದೀಗ ಕುವೈಟ್ನ ವಿಮಾನ ನಿಲ್ದಾಣದ ತೈಲ ಡಿಪೋದ ಮೇಲೆ ದಾಳಿಯಾಗಿದೆ. ಈ ಡ್ರೋನ್ ದಾಳಿಯಲ್ಲಿ ಇಂಧನ ಟ್ಯಾಂಕ್ಗಳಿಗೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ. ತೈಲ ಸ್ಥಾವರಗಳಲ್ಲಿ ಭಾರೀ ಪ್ರಮಾಣದ ಬೆಂಕಿ ಉಂಟಾಗಿರುವುದಾಗಿ ಕುವೈಟ್ ಹೇಳಿದೆ. ಕುವೈಟ್ ಏವಿಯೇಷನ್ ಫ್ಯೂಯಲಿಂಗ್ ಕಂಪನಿಯ ತೈಲ ಟ್ಯಾಂಕ್ಗಳು ಈ ಡ್ರೋನ್ಗೆ ತುತ್ತಾಗಿವೆ ಎಂದು ಕುವೈಟ್ ತಿಳಿಸಿದೆ. ಇದರಿಂದಾಗಿ ತೈಲ ಸ್ಥಾವರದ ಒಳಗೆ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ತಕ್ಷಣ ಬೆಂಕಿಯನ್ನು ನಂದಿಸುವ ತುರ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮತ್ತು ಸದ್ಯ ಬೆಂಕಿ ನಿಯಂತ್ರಣದಲ್ಲಿದೆ ಎಂದು ಹೇಳಲಾಗಿದೆ. ಫೆಬ್ರವರಿ 28ರಂದು ಇರಾನಿನ ಮೇಲೆ ಅಮೆರಿಕ ದಾಳಿ ನಡೆಸಿದ ಬಳಿಕ ಕುವೈಟ್ ವಿಮಾನ ನಿಲ್ದಾಣದ ಮೇಲೆ ನಡೆಯುತ್ತಿರುವ 3ನೇ ದಾಳಿ ಇದಾಗಿದೆ. ಮೊದಲ ದಾಳಿಯಲ್ಲಿ ವಿಮಾನ ನಿಲ್ದಾಣದ ರಾಡರ್ ವ್ಯವಸ್ಥೆಗೆ ಭಾರೀ ಹಾನಿಯಾಗಿತ್ತು. ಕಳೆದ ವಾರ ಇನ್ನೊಂದು ದಾಳಿ ನಡೆದಿತ್ತು. ತೈಲ ಟ್ಯಾಂಕ್ಗಳ ಮೇಲೆ ಈ ದಾಳಿ ನಡೆದಿತ್ತು. ಈ ದಾಳಿಯಿಂದಾಗಿ ಉಂಟಾದ ಬೆಂಕಿಯನ್ನು ಕೆಲವು ದಿನಗಳ ಬಳಿಕ ನಂದಿಸಲಾಗಿತ್ತು. ಈ ದಾಳಿಯ ಬಳಿಕ ಮುಚ್ಚಲಾಗಿರುವ ವಿಮಾನ ನಿಲ್ದಾಣವನ್ನು ಇನ್ನೂ ತೆರೆದಿಲ್ಲ. ಇನ್ನೊಂದು ಕಡೆ ನ್ಯಾಟೋ ಮಿತ್ರ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಕಿಡಿಕಾರಿದ್ದಾರೆ. ನಮ್ಮ ಕಾರ್ಯಾಚರಣೆಗೆ ಬೆಂಬಲ ನೀಡಿದ ಬ್ರಿಟನ್ ಸೇರಿದಂತೆ ಎಲ್ಲಾ ದೇಶಗಳು ತಮಗೆ ಬೇಕಿರುವ ತೈಲವನ್ನು ಹರ್ಮುಜ್ಗೆ ತೆರಳಿ ಪಡೆದುಕೊಳ್ಳಲಿ, ಇಲ್ಲವೇ ಅಮೆರಿಕದಿಂದ ತೈಲ ಖರೀದಿಸಲಿ. ಇನ್ನು ಮುಂದೆ ನಿಮ್ಮ ಅಗತ್ಯದ ತೈಲಕ್ಕೆ ನೀವೇ ಹೊಣೆಗಾರರು ಅಂತ ಹೇಳಿದ್ದಾರೆ. We'll be leaving very soon, and if France or some other country wants to get oil or gas, they'll go up through the Strait and Hormuz Strait. They'll go right up there and they'll be able to fend for themselves. I think it'll be very safe, actually, but we have nothing to do with that. What happens in the Strait, we're not going to have anything to do with, because these countries, China will go up and they'll fuel up their beautiful ships and they'll leave and they'll take care of themselves. There's no reason for us to do it. We hit them. ಕೊಲ್ಲಿ ದೇಶಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಿತ್ರ ರಾಷ್ಟ್ರಗಳ ಬೆಂಬಲ ಸದ್ಯ ಡೊನಾಲ್ಡ್ ಟ್ರಂಪ್ಗೆ ಸಿಕ್ಕಿಲ್ಲ. ಯುದ್ಧವೂ ಬೇಡ, ಹಾರ್ಮುಜ್ ಜಲಸಂಧಿಯ ಸಹವಾಸವೂ ಬೇಡ, ಸಂಘರ್ಷ ಕೊನೆಗೊಂಡ್ರೆ ಸಾಕು ಎಂಬ ಸ್ಥಿತಿಗೆ ಅವರು ತಲುಪಿದ್ದಾರೆ ಎಂದು ಅವರ ಹೇಳಿಕೆಗಳು ದೃಢಪಡಿಸುತ್ತವೆ. ಅಮೆರಿಕವನ್ನ ಒತ್ತಡದಲ್ಲಿ ಸಿಲುಕಿಸಬೇಕಾದ್ರೆ ಅದರ ಮಿತ್ರ ರಾಷ್ಟ್ರಗಳಾದ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ನಡೆಸುವುದು ಸೂಕ್ತ ಅಂತ ಇರಾನ್ ಭಾವಿಸಿದಂತಿದೆ. ಆದ್ದರಿಂದಲೇ ಪದೇ ಪದೇ ಗಲ್ಫ್ ರಾಷ್ಟ್ರಗಳಲ್ಲಿರುವ ತೈಲ ಮತ್ತು ಅಮೆರಿಕನ್ ಬೇಸ್ಗಳ ಮೇಲೆ ದಾಳಿ ನಡೆಸುತ್ತಿದೆ. ಈ ನಡುವೆ ಅಮೆರಿಕ ಇಸ್ರೇಲ್ ಜಂಟಿ ಕಾರ್ಯಾಚರಣೆಯಲ್ಲಿ ಇರಾನಿನ 21 ವಿಶ್ವವಿದ್ಯಾಲಯಗಳು, ಸಂಶೋಧನಾ ಕೇಂದ್ರಗಳು, ಅಧ್ಯಯನ ಕೇಂದ್ರಗಳು ದಾಳಿಗೆ ತುತ್ತಾಗಿವೆ. ದೇಶದ ಪ್ರಮುಖ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ವೈಮಾನಿಕ ದಾಳಿಯಲ್ಲಿ ಧ್ವಂಸಗೊಂಡಿದೆ. ಇಸ್ರೇಲ್ ನಡೆಸಿದ ವಾಯುದಾಳಿಯಲ್ಲಿ ಹಾರ್ಮುಜ್ ಬಳಿ ಇದ್ದ ಇರಾನ್ ನೀರು ಸಂಸ್ಕರಣಾ ಘಟಕಕ್ಕೆ ಹಾನಿಯಾಗಿದೆ. ಇದೇ ವೇಳೆ ಟ್ರಂಪ್ ಇನ್ನೊಂದು ಪ್ರಮುಖ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ಯುದ್ಧದ ವೆಚ್ಚವನ್ನು ಗಲ್ಫ್ ರಾಷ್ಟ್ರಗಳು ಭರಿಸಬೇಕು ಎಂದು ಅವರು ನಿರ್ಧರಿಸಿದ್ದಾರೆ ಎಂದು ವರದಿಯಾಗಿದೆ. During the Persian Gulf War, 1990-1991, Arab countries paid for the vast majority of the cost of the war. Kuwait, Saudi Arabia, the UAE. Who's paying for the cost of this war? Will those Arab countries step up to do just that? Well, I think it's something the president would be quite interested in calling them to do. I won't get ahead of him on that, but certainly it's an idea that I know that he has and something that I think you'll hear more from him. ಸಂಘರ್ಷ ಮುಂದುವರಿಸಲು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಅಮೆರಿಕ ಯುದ್ಧದ ವೆಚ್ಚ ನೀಡುವಂತೆ ಅರಬ್ ರಾಷ್ಟ್ರಗಳನ್ನು ಒತ್ತಾಯಿಸಿದೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. 1990-91ರಲ್ಲಿ ಕೊಲ್ಲಿ ಯುದ್ಧದ ಸಮಯದಲ್ಲಿ ಅಮೆರಿಕ ಇದೇ ಮಾದರಿಯನ್ನ ಬಳಸಿತ್ತು ಎಂದು ಹೇಳಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.